ಇನ್ನು ಮೆಟ್ರೋ ದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ತಾತ್ಕಾಲಿಕ ಬ್ರೇಕ್ ಏನೋ ಬಿತ್ತು ಅಥವಾ ಹೊಸ ಸಮಿತಿ ಕೂಡ ರಚನೆ ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಸಾಕಷ್ಟು ಹೈಡ್ರಾಮಾದ ಬಳಿಕ, ಸಾಕಷ್ಟು ರಾಜಕೀಯದ ಬಳಿಕ ಮೆಟ್ರೋ ದರ ಏರಿಕೆ ಆಗತ್ತೋ ಆಗಲ್ವೋ ಅನ್ನೋದ್ರ ಬಗ್ಗೆ ಸಂಪೂರ್ಣ ಕ್ಲಾರಿಟಿ ಇದುವರೆಗೂ ಕೂಡ ಸಿಕ್ಕಿಲ್ಲ. ಒಂದ್ ಕಡೆಗೆ ಆತ ತೇಜಸ್ವಿ ಸೂರ್ಯ, ನಾನು 48 ಗಂಟೆ ಮೊದಲೇನೆ ಹೇಳಿದ್ದೆ ದರ ಏರಿಕೆ ಆಗಲ್ಲ, ತಾತ್ಕಾಲಿಕವಾಗಿ ಹೋಲ್ಡ್ ಆಗತ್ತೆ ಅಂತ. ಇದ್ರ ನಡುವೆ ಈಗ ಸಮಿತಿಯನ್ನ ಹೊಸದಾಗಿ ರಚನೆ ಮಾಡಲಾಗುತ್ತೆ. ಹಾಗಾದ್ರೆ ದರ ನಿಗದಿ ಸಮಿತಿ ಹೊಸದಾಗಿ ರಚನೆ ಮಾಡಿದ ಮಾತ್ರಕ್ಕೆ ದರ ಏರಿಕೆ ಆಗಲ್ವಾ? ಹಾಗಾದ್ರೆ ಸಮಿತಿ ಕೆಲಸ ಏನು? ಇನ್ನು ಹೊಸ ಸಮಿತಿ ರಚನೆ ಆದ ಬಳಿಕ ಎಷ್ಟು % ದರ ಹೆಚ್ಚಳ ಆಗ್ಬೋದು? ಇದೆಲ್ಲದರ ವಿವರ ಇದೆ, ನೋಡೋಣ ಬನ್ನಿ. ಮೆಟ್ರೋ ದರ ಏರಿಕೆ ಮಾಡಲೇಬೇಕಾದ ಅನಿವಾರ್ಯತೆ. ಇದು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. 2 ದಿನದ ಮುಂಚೆನೆ ನಾನು ಈ ಮೆಟ್ರೋ ದರ ಏರಿಕೆಯನ್ನು ನಾನು ನಿಲ್ಲಿಸ್ತೀವಿ, ಅದರಂತೆ ನಾವು ಮಾಡಿದ್ದೀವಿ. ಹೋಲ್ಡ್ ಮಾಡುವಂತ ಡಿಸಿಷನ್ ಇವತ್ತು ತೆಗೆದುಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ, ನಿಮ್ ಸರ್ಕಾರ ಈ ಡಿಸಿಷನ್ ತಗೊಂಡಿದೆ. ಮಧ್ಯಾಹ್ನ ಬಂದು DCM ಅವರು ಸ್ಟೇಟ್ಮೆಂಟ್ ಕೊಟ್ಟರು, ನಾನೇ ಹೇಳಿದ್ದು ಇದನ್ನ ತಡೆ ಹಿಡಿಯಕ್ಕೆ ಅಂತ. ಮುಂಚೆನೆ ಹೇಳ್ಬೇಕಿತ್ತಲ್ಲ. ಈ ತರ ಬುಲ್ಡೆ ಬಿಡೋದಿದೆಯಲ್ಲ, ಇದು ನಿಸೀಮ. ಲಾಭದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟ್, ಕೇಂದ್ರಕ್ಕೆ ಎಷ್ಟು, ರಾಜ್ಯಕ್ಕೆ ಎಷ್ಟು, ಒಂದು ಪತ್ರ ಬರೀರಿ ರಾಜ್ಯದ ಮುಖ್ಯಮಂತ್ರಿಯಾಗಿ. ಪ್ರಯಾಣ ದರ ಪರಿಷ್ಕರಣೆಗೆ ಶೀಘ್ರದಲ್ಲೇ ನೂತನ ಸಮಿತಿ. ನಾವು ಅದು ಮಂಡಲ ಮುಂದೆ ಅದನ್ನ ಚರ್ಚಿಸಿ ತಮಗೆ ತಿಳಿಸಲಾಗುತ್ತೆ. ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್. ಸದ್ಯ ಪ್ರಯಾಣಿಕರು ನಿಟ್ಟುಸಿರು. ಕೇಂದ್ರ ಸರ್ಕಾರದ ಸೂಚನೆ ಬೆನ್ನಲ್ಲೇ ದರ ಏರಿಕೆಯನ್ನ BMRCL ಕೈಬಿಟ್ಟಿದೆ. ಮೆಟ್ರೋ ದರ ಯಥಾಸ್ಥಿತಿ ಮುಂದುವರೆದಿದೆ. ಆದ್ರೆ ಇಷ್ಟಕ್ಕೆ ಮುಗಿತಾ? ಇಲ್ವೇ ಇಲ್ಲ. ಮತ್ತೆ ಇದೀಗ ಪ್ರಯಾಣಿಕರಿಗೆ ಟೆನ್ಷನ್ ಆಗೋ ವಿಚಾರ ಮುನ್ನೆಲೆಗೆ ಬಂದಿದೆ. ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆಗೆ ಶೀಘ್ರದಲ್ಲೇ ನೂತನ ಸಮಿತಿ ರಚನೆ ಆಗಲಿದೆ. ದರ ಏರಿಕೆ ಇದು ತಾತ್ಕಾಲಿಕ ತಡೆನಾ ಅಥವಾ ಹೆಂಗೆ ಸರ್? ನಾವು ನಿನ್ನೆನೆ ತಮಗೆಲ್ಲ ಮಾಧ್ಯಮ ಪ್ರಕಟಣೆ ಮೂಲಕ ಹೇಳಿದೀವಿ, ಇದು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಎಷ್ಟು ಟೈಮ್ ಅಂತ ಏನಾದರೂ ಹೇಳಿದ್ರೆ, ಇಷ್ಟು ಟೈಮ್ ಅಲ್ಲಿ ತಾತ್ಕಾಲಿಕ? ಇವಾಗ ನಾವು ತಾತ್ಕಾಲಿಕ ಅಂತ ಹೇಳಿದ್ಮೇಲೆ ಅದಕ್ಕೆ ಇಷ್ಟು ಅವಧಿ ಅಂತ ಇರೋದಿಲ್ಲ. ಸೊ ಇವಾಗ ತಮಗೆಲ್ಲ ಇವಾಗ ಅದರಲ್ಲೂ ಹೇಳಿದೀವಲ್ಲ, ನಾವು ಅದು ಮಂಡಲ ಮುಂದೆ ಅದನ್ನ ಚರ್ಚಿಸಿ ತಮ್ಗೆ ತಿಳಿಸಲಾಗುತ್ತೆ ಅಂತ ಹೇಳಿದೀವಿ. ಎಸ್, 5% ಟಿಕೆಟ್ ದರ ಏರಿಕೆ ಮಾಡೋಕೆ ಮುಂದಾಗಿದ್ದ BMRCL ಇದೀಗ ದರ ಏರಿಕೆಯ ನಿರ್ಧಾರವನ್ನ ಕೈಬಿಟ್ಟಿದೆ. ಆದರೆ ಮೆಟ್ರೋ ದರ ಏರಿಕೆ ಮಾಡಲೇಬೇಕಾದ ಅನಿವಾರ್ಯತೆಯೂ ಎದುರಾಗಿದೆ. ಇದಕ್ಕಾಗಿಯೇ ಶೀಘ್ರದಲ್ಲೇ ನೂತನ ಸಮಿತಿ ರಚನೆ ಆಗಲಿದೆ. ನೂತನ ದರ ನಿಗದಿ ಸಮಿತಿ ರಚನೆ ಬಳಿಕ ಅಂತಿಮ ನಿರ್ಧಾರ ಆಗಲಿದೆ. ಹಾಗಾದ್ರೆ ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ನೂತನ ಸಮಿತಿಯ ಕೆಲಸ ಏನು ಅನ್ನೋದನ್ನ ನೋಡೋದಾದ್ರೆ, ಸಮಿತಿ ನೀಡುವ ಶಿಫಾರಸಿನ ಮೇಲೆ ದರ ಏರಿಕೆ ಮಾಡೋಕೆ ಚಿಂತನೆ ನಡೆಸಲಾಗಿದೆ. BMRCL ಬೋರ್ಡ್ ಮೀಟಿಂಗ್ ಬಳಿಕ ಅಂತಿಮ ನಿರ್ಧಾರ ಆಗಲಿದೆ. ನಿನ್ನೆ ನಡೆಯಬೇಕಿದ್ದ BMRCL ಬೋರ್ಡ್ ಮೀಟಿಂಗ್ ಮುಂದೂಡಿಕೆಯಾಗಿದೆ. ಶೀಘ್ರದಲ್ಲೇ ಮತ್ತೊಂದು ಬೋರ್ಡ್ ಮೀಟಿಂಗ್ ನಡೆಯಲಿದೆ. ಸಮಿತಿಯ ಶಿಫಾರಸು ಇಲ್ಲದೆ ದರ ಏರಿಕೆ ಅಥವಾ ಇಳಿಕೆಗೆ ಅವಕಾಶ ಇಲ್ಲ. ಹೀಗಾಗಿ ಹಾಲಿ ಸಮಿತಿ ನೀಡಿರುವ ಶಿಫಾರಸಿನಂತೆ 5% ದರ ಹೆಚ್ಚಿಸಬೇಕು. ಇಲ್ಲವೇ ಹೊಸ ಸಮಿತಿ ರಚಿಸಿ ಅದು ನೀಡುವ ಶಿಫಾರಸು ಜಾರಿಗೆ ತರಬೇಕಿದೆ. ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ರಾಜಕೀಯ ಜೋರಾಗಿಯೇ ನಡೆಯುತ್ತಿದೆ. ಏರಿಕೆ ಆಗೋ 48 ಗಂಟೆ ಮುಂಚೆಯೇ ದರ ಏರಿಕೆ ತಡಿತೀವಿ ಅಂತ ನಾನು ಹೇಳಿದ್ದೆ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ರು. 3 ದಿವಸದ ಹಿಂದೆ ನೀವುಗಳೆಲ್ಲರೂ ದೆಹಲಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಇದ್ರಿ. ಅವತ್ತೇ ನಾನು ಹೇಳಿದ್ದೆ, ಈ ಮೆಟ್ರೋ ದರ ಏರಿಕೆಯನ್ನು ನಾನು ನಿಲ್ಲಿಸ್ತೀವಿ, ಇದಕ್ಕೆ ಈ ಇಶ್ಯೂನ ಲಾಜಿಕಲ್ ಕನ್ಕ್ಲೂಷನ್ಗೆ ನಾನು ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಬೆಂಗಳೂರಿಗೆ ಹೋಗಾದ ಮೇಲೂ ಕೂಡ ನಿರಂತರವಾಗಿ ಇದ್ರ ಮೇಲೆ ಹೋರಾಟ ಮಾಡ್ತು. ಕೇಂದ್ರ ಸರ್ಕಾರದಲ್ಲಿ ಮನೋಹರ್ ಖಟ್ಟರ್ ಅವರನ್ನ ಮಾತನಾಡಿಸ್ತು, ಉನ್ನತ ಅಧಿಕಾರಿಗಳ ಜೊತೆಗೆ ಮಾತನಾಡಿಸ್ತು, ವಾಸ್ತವ ಏನು ಅಂತ ತಿಳಿಸ್ತು. ಸೋಮವಾರ ಈ ಏರಿಕೆ ಆಗುವಂಥ 48 ಗಂಟೆಗಳ ಮುಂಚೆನೆ, 2 ದಿನದ ಮುಂಚೆನೆ ನಾನು ಈ ಏರಿಕೆ ಆಗೋದಿಲ್ಲ, ಇದನ್ನ ತಡೆ ಹಿಡಿತೀವಿ ನಾವು ಅನ್ನೋದನ್ನ ನಾನು ಅವತ್ತೇ ತಿಳಿಸಿದ್ದೆ. ಅದರಂತೆ ನಾವು ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರದ ಒತ್ತಡದಿಂದ ದರ ಏರಿಕೆಗೆ ತಡೆ ಅಂತ DCM DK ಹೇಳಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಸಂಸದ ತೇಜಸ್ವಿ, ನೀವು ಮುಂಚೆ ಹೇಳಬೇಕಿತ್ತು ಅಂದ್ರು. ಇಫ್ ಅಟ್ ಆಲ್ ಏನಾದ್ರು ಹೋಲ್ಡ್ ಮಾಡುವಂತ ಡಿಸಿಷನ್ ಇವತ್ತು ತೆಗೆದುಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ, ನಮ್ ಸರ್ಕಾರ, ನಿಮ್ ಸರ್ಕಾರ ಈ ಡಿಸಿಷನ್ ತಗೊಂಡಿದೆ. ನಾಟ್ ಆನ್ ಬೇಸ್ಡ್ ಆಫ್ ಎನಿ ಪೊಲಿಟಿಕಲ್ ಪ್ರೆಷರ್ ಆರ್ ಸೆಂಟ್ರಲ್ ಗವರ್ಮೆಂಟ್ ಡಸಂಟ್ ಹ್ಯಾವ್ ಎನಿ ಪವರ್ಸ್ ಟು ಇಂಟರ್ಫಿಯರ್ ವಿತ್ ದಿಸ್ ಆರ್ ಗಿವ್ ಡೈರೆಕ್ಷನ್ ಟು ಮೀ ಆನ್ ದಿಸ್ ರಿಗಾರ್ಡ್. ಈಗ ಮೆಟ್ರೋ ದರ ತಡೆ ಹಿಡಿದಾದ ಮೇಲೆ ಮಧ್ಯಾಹ್ನ ಬಂದು DCM ಅವರು ಸ್ಟೇಟ್ಮೆಂಟ್ ಕೊಟ್ಟರು, ನಾನೇ ಹೇಳಿದ್ದು ಇದನ್ನ ತಡೆ ಹಿಡಿಯಕ್ಕೆ ಅಂತ. ಮುಂಚೆನೆ ಹೇಳ್ಬೇಕಿತ್ತಲ್ಲ. ನಾನು 2 ದಿವಸ ಮುಂಚೆನೆ ಹೇಳಿದ್ದೆ ತಡೆ ಹಿಡಿತೀವಿ ಅಂತ. ಜನ ಏನು ದಡ್ರಲ್ಲ, ಜನಕ್ಕೆ ಯಾರು ಏನ್ ಮಾಡ್ತಾ ಇದ್ದಾರೆ ಏನು ಅನ್ನೋದು ಗೊತ್ತಾಗುತ್ತೆ. ಜನ ನೋಡ್ತಾ ಇದ್ದಾರೆ. ಬುರುಡೆ ಬಿಡೋದು ತೇಜಸ್ವಿ ಸೂರ್ಯ ನಿಲ್ಲಿಸಬೇಕು ಅಂತ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ರು. ಇದು ತೇಜಸ್ವಿ ಸೂರ್ಯ ಅವರು ನಿನ್ನೆ ಎಂತದ ಡಬ್ಬ ಹಿಡ್ಕೊಂಡು ಹೋದ್ರಲ್ಲ, ಯಾವತ್ತಾದ್ರೂ ಒಂದು ದಿವಸ ಅವ್ರು ಏನಂದ್ರು, ಇಲ್ಲ ನನ್ನ ಪ್ಲೇನ್ ಮಿಸ್ ಮಾಡ್ಕೊಂಡ್ಬಿಟ್ಟೆ, ಅದಕ್ಕೆ ಟ್ರೈನಲ್ಲಿ ಹೋಗ್ತಾ ಇದೆ ಅಂತ. ಈ ತರ ಬುಲ್ಡೆ ಬಿಡೋದಿದೆಯಲ್ಲ,
ಇದು ನಿಸೀಮ, ಇದು ನಿಲ್ಲಿಸಬೇಕಾಗತ್ತೆ ತೇಜಸ್ವಿ ಸೂರ್ಯ ಅವರು. ಆ ಡಬ್ಬದೊಳಗೆ ಖಾಲಿ ಇತ್ತಲ್ಲ, ಅದು ಮೋದಿ ಅವ್ರ ಮನೆ ಎದುರುಗಡೆ ಹೋಗಿ ನಮ್ಮ GST ಪಾಲ್ನಾದ್ರೂ ಕೊಡ್ರಿ ಅಂದ್ರೆ ಅದ್ರೊಳಗೆ ಸ್ವಲ್ಪ ದುಡ್ಡಾದ್ರೂ ಬರ್ತೈತೆ, ತಗೊಂಬಂದ್ಬಿಟ್ಟು ನಮಗೆ ಟ್ಯಾಕ್ಸ್ ಕೊಡ್ತಕ್ಕಂಥದ್ದು. ದರ ಇಳಿಕೆ ಮಾಡಿ ಅಂತ ಕೇಂದ್ರಕ್ಕೆ ಪತ್ರ ಬರೆಯಿರಿ ಅಂತ MLC CT ರವಿ ಸವಾಲು ಹಾಕಿದ್ರು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಕ್ ಬಯಸ್ತೇನೆ, ನೀವೊಂದು ಶ್ವೇತಪತ್ರ ಹೊರಡಿಸಿ. ನೀವು ಹೇಳ್ತೀರಿ ಕೇಂದ್ರ ಮೆಟ್ರೋ ದರ ಏರಿಕೆ ಮಾಡ್ತಾ ಇದೆ, ಇನ್ನೊಂದು ಕಡೆ ಹೇಳ್ತೀರಿ ಕೇಂದ್ರದ ಬರೀ 20% ಮಾತ್ರ, 80% ನಮ್ಮದು ಅಂತ ಹೇಳ್ತೀರಿ. ಲಾಭದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟ್, ಕೇಂದ್ರಕ್ಕೆ ಎಷ್ಟು, ರಾಜ್ಯಕ್ಕೆ ಎಷ್ಟು, ಶ್ವೇತಪತ್ರ ಹೊರಡಿಸಿ. ಮತ್ತೆ ಬರೀ ಹೊರಗಡೆ ಹೇಳಿಕೆ ಕೊಡ್ತೀರಿ. ನೀವ್ಯಾಕೆ ಪತ್ರ ಬರೀತಾ ಇಲ್ಲ? ಯಾವುದೇ ಕಾರಣಕ್ಕೂ ಮೆಟ್ರೋ ದರ ಏರಿಕೆ ಮಾಡಬಾರ್ದು, ಒಂದು ಪತ್ರ ಬರೀರಿ ರಾಜ್ಯದ ಮುಖ್ಯಮಂತ್ರಿಯಾಗಿ. ಅದೇನೇ ಹೇಳಿ, ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ರಾಜಕೀಯ ಮಾತ್ರ ನಿಂತಿಲ್ಲ, ಮತ್ತೊಂದು ಕಡೆ ಮತ್ತೆ ದರ ಏರಿಕೆ ಆಗುವ ಆತಂಕದಲ್ಲಿ ಪ್ರಯಾಣಿಕರಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.